ಈ ಅಧ್ಯಾತ್ಮ ವೇದಿಕೆ ಒಳಗ ಬೇರೆ ಬೇರೆ ನಾವು ಚರ್ಚೆ ಮಾಡೋದು ಸೂಕ್ತ ಅಲ್ಲ. ಇಲ್ಲಿ ಬಂದಿರತಕ್ಕಂಥವ್ರು ಮನಃಶುದ್ಧಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ಗುರುವಿನ ಸಾನ್ನಿಧ್ಯದೊಳಗೆ ನೀವೆಲ್ಲರೂ ಕೂಡ ಬಂದಿರಿ. ಅದನ್ನ ಮಾತಾಡಕ್ ಹತ್ತಿದ ಕೂಡಲೇ ಹಂಗಕೈತಿ ಅಂದ್ರ ಸಾಕಂದ ಮ್ಯಾಲ ಸಾಧು ಆಯ್ದ್ಮೇಲೆ ಮತ್ತೆ ಬೆಕ್ಕಾಸ್ ಹಾಕಿದಂಗ ಆಕೈತಿ. ಅಂದ್ರೆ ಅದ್ ಹೆಂಗಂದ್ರೆ ಒಬ್ಬರು ಈ ಸಂಸಾರದೊಳಗೆ ಏನದ, ಇದು ಎಲ್ಲವೂ ವ್ಯರ್ಥ ಇದೆ, ಇದು ಬಡದಾಡಿ ಮತ್ತು ಕೊನೆಗೆ ಹೋಗುದದ ಅಂತ ತಿಳ್ಕೊಂಡು ಜ್ಞಾನೋದಯ ಆಗಿ ಒಬ್ರೆಲ್ಲ ಸಂಸಾರ ಬಿಟ್ಟ ಸನ್ಯಾಸಿಯಾಗಿ ಕಾವಿ ಧರಿಸ್ಕೊಂಡು ಇನ್ನೇನು ಭಗವಂತನ ಸ್ಮರಣೆ ಮಾಡಿಕೊಂಡು ಜೀವನವನ್ನ ಪಾವನವಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಊರು ಬಿಟ್ಟು ಹೋದ್ರು. ಹೋಗಿ ಒಂದು ಅಡವಿ ಒಳಗೆ ಒಂದು ದೊಡ್ಡ ಮರ ಇತ್ತು. ಅಲ್ಲಿ ಒಂದು ದೊಡ್ಡ ಮರದ ಕೆಳಗೆ ಕುಂತರು. ಸಣ್ಣ ಹಿಂಗೆ ಭಕ್ತರು ಬರಾಕತ್ರಿ. ಅಪ್ಪುಳ ಮತ್ತಿದು ಬರೇ ಬೈಲಾ ಕೂತ್ರೆ ಹೆಂಗ್ರಿ, ನಾಳೆ ಮಳೆಗಾಲ ಬತ್ತಂದ್ರೆ ಏನಾರ ಮಾಡ್ಬೇಕು, ಇಲ್ಲಿ ಒಂದು ಆಸರ ಅಂತ ಅಂದ್ರು. ಆಯ್ತು ಮಾಡ್ರಪ್ಪ ಅಂತ ಒಂದು ಆಸರ ಮಾಡ್ರು. ಸುತ್ತೂರಿಗೆ ಕಟ್ಟಡ ಕಟ್ರು. ಕೆಲವೊಂದು ದಿವಸ ಶಾಸ್ತ್ರ ಹೇಳಾಕತ್ರು, ದಿವಸ ಮಂದಿ ಕೂಡಾಕೈತು. ಅಪ್ಪುಗಳದು ಅದನ್ನೊಂದು ಆಶ್ರಮ ಕಟ್ಟಿರಲ್ಲ. ದಿವಸ 2 ಬಟ್ಟೆ ಅವರು ಒಂದು ದಿವಸ ಹಾಕೊಳ್ಳೋದು, ಒಂದು ದಿವಸ ಸ್ವಚ್ಛ ಮಾಡೋದು, ಅದನ್ನ ಒಣಾಕೋದು. ಒಂದು ದಿವಸ ಏನಾಗತ್ತು, ಅವರು ಬಟ್ಟೆ ಒಣಾಕಿದ್ದು ಹೋಗಿ ಇಲಿ ಕಡ್ದು ಬಿಟ್ಟು, ಇಲಿ ಕಡಿಯಾಕತ್ತಿದ್ ಕೂಡ್ಲೆ ಒಬ್ರು ಭಕ್ತರು ಹೋಗಿ ಅದನ್ನ ಅರಿಬಿ ತೆಗೆದು ಮಡ್ಸಾಕತ್ತಿದ್ರು. ಅಪ್ಪುಗಳ ಇಲಿ ಕಡದತ್ರಿ. ಅದು ಹೌದಾ ಅಂದ್ರು. ಇನ್ ಇಲಿ ಕಾಟ್ ಹೆಚ್ಚಾಕತ್ರಿ, ಇದಕ್ಕೊಂದು ಏನಾರ ಉಪಾಯ ನೋಡ್ಬೇಕು ಅಂದ್ರು. ಏನು ಉಪಾಯ ನೋಡುದು ಅಂದ್ರ ಇದಕ್ಕೊಂದು ಬೆಕಸ್ ಹಾಕಬೇಕ್ರಿ. ಅದು ಬೆಕಸ್ ಹಾಕಿದ್ರನ್ನ ಇದು ಇಲಿ ಹೋಗ್ಕತಿ. ಆಯ್ತಪ್ಪ ಅಂತಂದು ಒಂದು ಬೆಕಸ್ ಹಾಕಿದ್ರು. ದಿವಸ ಭಕ್ತರು ಬರೋ ಹೊತ್ನಾಗ ಒಂದು ಗಿಂಡ್ಯಾಗ ಹಾಲ್ ತರವ್ರ ತಂದ್ ಕಿಶನ್ ಪರ್ಯಾಣದಾಗ ಹಾಕವ್ರ. ಬೇಕಿಗೆ ಇಡೋದು, ಬೆಕ್ಕ ಕುಡ್ಕೊಂಡ್ ಮಾಡ್ಕೊಂಡು ಓಡಾಡ್ಕೊತಿತ್ತು. ಇಲಿ ಕಾಟ್ ಕಡಿಮೆ ಆತು. ಒಂದೊಂದ್ ದಿವ್ಸ ಇವ್ರು ಬರೋದು ಕಡಿಮೆ ಆತು. ಇವ್ರು ಯಾರು ಜಾತ್ರೆ ಪತ್ರ ಇದ್ದಾಗ ಭಕ್ತರಲ್ಲಿ ಹೋಗಿ ಅಡಿಗೆ ಹೋಗೋದು ಕಡಿಮೆ ಆತು. ಆ ಬೆಕ್ಕ ಒದರಾಕೈತಿ. ಒಂದ್ ದಿವ್ಸ ಕರೆದ್ರ, ನೀವು ಬೆಕ್ಕ ತಂದ್ ಹಾಕಿರಿ, ಅದು ಒದರಾಕತ್ತೈತಿ, ಏನ್ ಮಾಡೋದು, ಅದು ಹೊಟ್ಟಿಗೆ ಬೇಕಲ್ಲ, ನನ್ನ ಎತ್ತಿಕ್ ಏನ್ ಹಾಲು ಇಲ್ಲ ಏನು ಇಲ್ಲ, ಎಲ್ಲಿದ್ ಮಾಡೋದು ಅಂದ್ರ. ಅಪ್ಪಗಳು ಹಂಗೇನ್ ಬೇಡ್ರಿ, ಇದಕ್ಕ ಒಂದು ಆಡನ ಸಾಕೋಣ ಅಂದ್ರ. ಒಂದ್ ಆಡ ಸಾಕಿರ. ಇವ್ರು ದಿವಸ ಶಾಸ್ತ್ರಕ್ಕೆ ಹೋಗೋರು ಬರೋ ಹೊತ್ನಾಗ ಹುಲ್ ಕೈ ಹಿಡ್ಕೊಂಡ್ ಬರೋರ, ಅದು ಆಡಿ ಹೋಗವ್ರು. ಒಂದ್ ತಿಂಗಳಾನ್ಗಟ್ಲೆ ನಡೀತು. ಒಮ್ಮೆ ಯಾರೋ ಬರ್ಲಾರ್ದಕ್ಕ ಅದು ಆಡ್ ಒದರಾಕೈತಿ. ಅಲ್ರೋ, ಇದನ್ನ ಆಡಾರೆ ತಂದು ಕಟ್ರಿ, ಅದಕ್ಕೆ ಬೆಕ್ಕಿಗೆ ಹಾಲು ಬೇಕತ್ ಆಡ ಕಟ್ರಿ. ಆಡ ಕಟ್ಟಿದ್ಮೇಲೆ ಅದಕ್ಕೆ ಮೇವು ಇಲ್ಲತ್ತ ಹೆಂಗ್ ಮಾಡೋದು? ಇನ್ ಒತ್ತೊಂಡ್ರಿ ಎಲ್ಲಿ ಕೇಳ್ಕೊ ತಿರ್ಗಾಡ್ತೀರಿ? ಇನ್ ಯಾರ ತರ ಅವ್ರು ಯಾರು ಹೋಗೋರು? ಒಂದು ಹುಡುನ ಒಂದು ಯಾವ್ದಾರನ್ನ ತಂದು ಇಡುನ್ ತಡ್ರಿ. ಅದು ಒಂದು ಹುಡುನ ತಂದಿಟ್ರು. ಹುಡುಗನ ತಂದಿಟ್ಮೇಲೆ ಮತ್ತ ಅದ್ ಹಂಗ ಅದಕ್ಕೆ ಸೇವಾ ಮಾಡ್ಕೋತ ಅಪ್ಪಗಳ ಸೇವನೆ ಮಾಡಾಕಾಯ್ತು. ಮಠದ ಸೇವಾ, ಹುಡುಗುದು, ಬೆಡ್ಸೋದು, ಆಡಿಗೆಟ್ ಮೇವ್ ತರೋದು ಎಲ್ಲ ಆತು. ಹುಡುಗ ದೊಡ್ಡದಾಗ್ಲಾಕೈತಿ. ಅಪ್ಪಗಳ ಇದಕ್ಕೆ ಅವು ಇಲ್ಲ ಅಪ್ಪು ಇಲ್ಲ, ಇದನ್ನ ನಿಮ್ಮಲ್ಲಿ ಸೇವಾ ಮಾಡ್ಕೋತ ಅಂದ್ಬಿಟ್ಟಿವಿ. ಹುಡುಗರೇ 20 ವರ್ಷಕ್ಕೆ ಬತ್ತು, ಮತ್ತೆ ಇದ್ರದ್ದು ಹೆಂಗ್ ಮುಂದೆ ವ್ಯವಸ್ಥೆ ಅಂದ್ರ ಏನ್ ಮಾಡೋಣ ಅಂದ್. ಇಲ್ರಿ, ಇಲ್ಲೇ ಊರಾಗ ಒಂದ್ ಕನ್ಯೆ ಐತೆ, ಅದಕ್ಕೊಂದ್ ಲಗ್ನ ಮಾಡು. ಊರಾಗಿನ ಕನ್ಯಾ ತಂದ್ರು, ಅಲ್ಲೇ ಮಠದಾಗ ಲಗ್ನ ಮಾಡ್ರು. ಬಾಜುಕ್ ಒಂದು ಕೋಲೆ ಕಟ್ರು, ಅಲ್ಲೇ ಕೋಟ್ ಕಿಸ್ನ ಅವ್ನ ಇಟ್ರು. ಅಪ್ಪಗಳ ಇನ್ನು ಹುಡುಗ ಏನ್ ಮಾಡುದ್ರಿ? ಬರೀ ಇನ್ನ ಗಂಡ ಹೆಂಡ್ತಿ ಮದುವೆ ಮಾಡಿದ್ರು, ಅದ್ರ ಸಂಸಾರ ಮೇಟಿ ಎತ್ಬೇಕಲ್ಲ ಅಂದ್ರ ಹೆಂಗ್ ಮಾಡೋದು? ಮಠಕ್ಕೆ ಒಂದ್ 4 ಎಕರೆ ಜಮೀನ್ ತಗೊಂಡ್ರಿ, ಅಲ್ಲೇ ಅದ ಹೆಂಗೋ ನೀರ್ ಅದ ಆದತಿ, ಎಲ್ಲ ಲಾವಣಿ ಮಾಡಕ್ ಹತ್ತತಿ. ಆ ಹುಡುಗ ಅದಕ್ಕೊಂದು 4 ಎಕರೆ ಜಮೀನ್ ಹಚ್ಚು. 4 ಎಕರೆ ಜಮೀನ್ ಹಚ್ಚ. ಕಡೆಗೆ ಅಪ್ಪಗಳು ವಿಚಾರ ಮಾಡ್ರು, ಇದು ಸಂಸಾರ ಬಿಟ್ಟು ನಾ ಇಲ್ಲಿ ಬಂದ ಮೇಲೆ ಮತ್ತಿದ್ ಬೆಕ್ಕಾಸ್ ಹಾಕಾಕ್ ಹೋಗಿಸಿಂದ ಸಂಸಾರ ಮತ್ತ ನಾ ಕೊಳಿಗೆ ಹಾಕೊಂಡಿಲ್ಲ ಅಂತೇಳಿ, ಆ ಸಂಸಾರ ಬ್ಯಾಡ ಅಂತ ಹೇಳಿ ಇಲ್ಲಿ ಬಂದೇನಿ. ಇಲ್ಲಿ ಬಂದ ಮೇಲೆ ಇದನ್ನ ನನ್ನ ಲಂಗೋಟಿ ಕಡಿಯಾಕತೈತಿ ಅಂದ್ ಇಲ್ಲಿ ನೋಡಾಕ್ ಹೋಗಿಸಿಂದ ಇದು ತಿರುಗಿ ಮತ್ತ ನಾನು ಸಂಸಾರದಾಗನ ಇವ್ರು ತಂದ ಒಗದ್ರಲ್ಲ ಅಂತ ಹೇಳಿ ಅವಾಗ ಮತ್ತ ಜ್ಞಾನೋದಯ ಆತಿ. ಊರನ್ನ ಬೇಡ ಅಂತೇಳಿ ಮತ್ತ ಅವ್ರು ಬಿಟ್ಟು ಹೋಗ್ಬಿಟ್ರ. ನಮ್ ಹಿರಗೌಡ್ರು ಇದು ಆಧ್ಯಾತ್ಮದ ವೇದಿಕೆ ಇದೆ. ನೀ ಮತ್ತ ಅವು ಗುಡಿ ಈ ಗುಡಿ ಅದು ಹಂಗಾಕಿರ್ತಾವ, ಅದೆಲ್ಲ ಗುಡಿಗಳು. ಇಲ್ಲಿ 5 ದಿನಗಳ ಪರ್ಯಂತ ಇವತ್ತು ಪರಮ ಪೂಜ್ಯರು ನಿಮ್ನೆಲ್ಲರನ್ನೂ ಉದ್ಧಾರ ಮಾಡಬೇಕು,
ನಿಮ್ಮ ಮತಿಗೆ ತಗಲಿರ್ತಕ್ಕಂಥ ಒಂದು ಕಲ್ಮಶವನ್ನ ಸ್ವಚ್ಛ ಮಾಡಬೇಕು. ಈ ನಿಮ್ಮ ಬಟ್ಟೆ ಹೊಲಸಾದಾಗ ಏನ್ ಮಾಡ್ತೀರಿ? ಬಟ್ಟೆ ಸ್ವಚ್ಛ ಮಾಡ್ಬೇಕಾದ್ರೆ ನೀವು ನೀರು ತಗೋಬೇಕು, ನೀರು ತಗೊಂಡು ಸಾಬೂನು ಹಾಕಬೇಕು, ಸಾಬೂನು ಆದ್ಮೇಲೆ ಬಟ್ಟೆ ಸ್ವಚ್ಛ ಆಗಬೇಕು. ನಿಮ್ಮ ಬುದ್ಧಿಗೆ ಹೊಲಸು ತಗಲಿತ್ತಂದ್ರ ಮನುಷ್ಯಗೆ ಹೊಲಸು ತಗಲತ್ತದ, ಬುದ್ಧಿಗೆ ಹೊಲಸು ತಗಲ್ತದ, ಶರೀರಕ್ಕೂ ಹೊಲಸು ಹತ್ತದ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ? ಬಟ್ಟೆಗೆ ಹೊಲಸಾದಾಗ ನಾವು ಮನಿ ಒಳಗೆ ಹೆಣ್ಮಕ್ಳಿಗೋ ಅಥವಾ ದೋಬಿಗೋ ಯಾರಿಗಾರ ಕೊಟ್ಟದನ್ನ ಸ್ವಚ್ಛ ಮಾಡ್ತೀವಿ. ಮೈಗೆ ಹೊಲಸಾದಾಗ ಏನ್ ಮಾಡ್ತೀವಿ? ಸ್ನಾನ ಮಾಡ್ತೀವಿ, ಸೋಪ್ ಹಚ್ಕೋತೀವಿ, ಮೈ ಸ್ವಚ್ಛ ಮಾಡ್ಕೋತೀವಿ. ಶರೀರಕ್ಕೆ ನಮ್ಮದು ಸ್ವಚ್ಛ ಮಾಡ್ಕೊಳಕೈತಿ. ಶರೀರ ಮ್ಯಾಗ ಹಾಕ್ತಕ್ಕಂಥ ಬಟ್ಟಿ ಸ್ವಚ್ಛ ಮಾಡಕ್ಕೂ ವ್ಯವಸ್ಥೆ ಅದ. ಆದ್ರ ಇಲ್ಲಿರ್ತಕ್ಕಂಥ ಈ ಮನಸ್ಸಿದೆಯಲ್ಲ, ಇದಕ್ಕೆ ಹೊಲಸು ತಗಲಿದಾಗ ನಮ್ಮ ಮತಿ ಅಂತ ಹೇಳಿ ನಾವು ಬುದ್ಧಿಗೆ ಏನ್ ಮತಿ ಅಂತ ಕರಿತಲ್ಲ, ಇದಕ್ಕ ಹೊಲಸಿದ್ದಾಗ ಎಲ್ಲಿ ಹೋಗ್ಬೇಕು ನಾವು? ನಿಮಗೆ ತಕೊಳಕ್ ಬರ್ತೈತಿ? ಬೇಕಾದ್ರೆ ಯಾರ್ಯಾರು ತಕೊಂಡದ್ದು ನಿಮಗೆ ಯಾರ್ಯಾರ ಒಬ್ರು ಉದಾಹರಣೆ ಕೊಡ್ರಿ. ಇದನ್ನ ನಮ್ಮ ಬುದ್ಧಿಗೆ ತಗಲಿರ್ತಕ್ಕಂಥ ಹೊಲಸನ್ನ ಸ್ವಚ್ಛ ಮಾಡ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರ ಗುರುವಿನ ಹತ್ರ. ನಾವು ನಮ್ಮ ಮತಿಯನ್ನ ಸ್ವಚ್ಛ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆಯಪ್ಪ ಅಂತಂದ್ರೆ ಅದು ಗುರುವಿಗಿದೆ. ಅವ್ರಿಗೆ ಅಪ್ಪಗಳಿಗೆ ಏನ್ ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ್ರೆ 5 ದಿನಗಳ ಪರ್ಯಂತ ಇಲ್ಲಿ ಅಡ್ಡಹಳ್ಳಿಗೆ ಬಂದು ನಿಮ್ಮನ್ನೆಲ್ಲರನ್ನೂ ಒಂದು ಕಡೆ ಕೂಡಿಸಿ ಈ ಬದುಕಿದೆಯಲ್ಲ, ಮನುಷ್ಯನಾಗಿ ನಾವು ಹುಟ್ಟಿವಲ್ಲ, ನಮಗ್ ಬುದ್ಧಿ ಅದ. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಇದೇನು? ಎಲ್ಲರೇ ಬುದ್ಧಿ ಇರ್ತಕ್ಕಂಥದ್ದು ನೋಡಿರೇನು? ಈ ನಾಯಿಗೆ ಪೈಗೆ ಸ್ವಲ್ಪ ಇರ್ತಾವ. ನಾವು 4 ತುತ್ತು ಅನ್ನ ಹಾಕಿದ್ರೆ ಅದನ್ನ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಮನುಷ್ಯರಿಗೆ ಇರ್ತಕ್ಕಂಥ ಬುದ್ಧಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಯಾವ ಕ್ರಿಮಿಗಳಿಗೂ ಕೂಡ ಇಲ್ಲ. ಇದನ್ನ ಯಾಕೆ ಆ ಭಗವಂತ ನಮಗಷ್ಟೇ ಇದನ್ನು ವಿವೇಕ ಹಾಕಿದ? ಪ್ರಾಣಿ ಪಕ್ಷಿಗಳಿಗೆ ಯಾಕೆ ಆ ಜ್ಞಾನವನ್ನ ಸಂಪಾದಿಸಕ್ ಆಗಲಿಲ್ಲ? ಮನುಷ್ಯನಿಗೆ ಯಾಕೆ ಇದನ್ನ ಜ್ಞಾನವನ್ನ ದಯಪಾಲಿಸಿದ ಭಗವಂತ ಅಂದ್ರೆ 84 ಲಕ್ಷ ಜೀವರಾಶಿ, ಅದರೊಳಗೊಂದು ಮನುಷ್ಯ ಜಾತಿ. ಯಾವುದಕ್ಕೂ ವಿವೇಕ ಹಾಕಲಿಲ್ಲ ಭಗವಂತ, ಮನುಷ್ಯನಿಗೆ ಮಾತ್ರ ಹಾಕಿದ. ನಾವು ಈ 84 ಲಕ್ಷ ಏನು ಜೀವರಾಶಿಗಳಿದಾವಲ್ಲ, ಹುಟ್ಟಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಇದನ್ನೆಲ್ಲ ಸುತ್ತರಿಗೆ ಬಂದು ಎಲ್ಲಿಗೆ ಬಂದ ಅದ್ಯಪ್ಪ ಅಂತಂದ್ರ ಮನುಷ್ಯನಾಗಿ ಹುಟ್ಟಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ, ಇದೀಗ ಸಮಾಜದ ಒಬ್ಬರು ಹಿರಿಯರು ರಾಸೊಬ್ಬ ಬೇವನೂರ್ ಅವರು ತೀರಿ ಹೋದದ್ದು ಎದ್ದು ನಿಂತು ನಾವು ಶ್ರದ್ಧಾಂಜಲಿ ಅರ್ಪಣೆ ಮಾಡಿದ್ವಿ. ಏನ್ ಹೇಳಿದೆವು? ಭಗವಂತನಿಗೆ ಮೌನ ಆಚರಣೆ ಮಾಡಿ ಭಗವಂತ ಏನ್ ಕೇಳ್ಕೊಂಡಿವಂದ್ರೆ ಅವನ ಆತ್ಮಕ್ಕೆ ಚಿರಶಾಂತಿಯನ್ನ ದಯಪಾಲಿಸು ಅಂತ ಹೇಳಿ ಆ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ. ಆತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ ಅದಕ್ಕೆ ಸಾವಿಲ್ಲ. ಶರೀರ ಅಂತಕ್ಕಂಥದಕ್ಕೆ ಸಾವಿದೆ. ಈ ಆತ್ಮ 84 ಲಕ್ಷ ಜೀವರಾಶಿಗಳನ್ನ ಪಡ್ಕೊಂಡು ಈಗ ಹೆಂಗ ನಮ್ಮ ಹಿರಿಯರು ನಮ್ಮ ಮನಿಗೆ ಒಂದು ಮಣಿ ಕಟ್ಟಿರ್ತಾರ, ಆ ಮಣಿ ಬಿದ್ದ ಮೇಲೆ ಇನ್ನೊಂದು ಮಣಿಗೆ ಹೋಗ್ತೀವಲ್ಲ, ನಾವು ಇನ್ನೊಂದು ಮಣಿ ಕಟ್ಕೋತೀವಿ ಅಥವಾ ಕಟ್ಟಿದ ಮಣಿಯಾಗನ ಹೋಗಿ ನಾವು ಇರ್ತೀವಿ. ಹಂಗ ಈ ಶರೀರದೊಳಗ ನಾವು ಈ ಏನು ಶರೀರದಲ್ಲಿ ಇದೊಂದು ಬಾಡಿಗೆ ಮನೆ, ಇದು ಈ ಬಾಡಿಗೆ ಮನೆ ಒಳಗೆ ನಮ್ಮ ಆತ್ಮ ಅದ. ಆತ್ಮ ಅಂತಕ್ಕಂಥದ್ದು ನಿರಂತರವಾಗಿ ಇರ್ತದ. ಶರೀರ ಅಂತಕ್ಕಂಥದ್ದು ಕ್ಷಣಿಕ.
ಇದಕ್ಕ ಆಯುಷ್ಯ ಇದೆ. ಯಾವ್ದಕ್ಕೆ 5 ವರ್ಷ ಅದ, ಯಾವ್ದಕ್ಕೆ 10 ವರ್ಷ ಅದ, ಯಾವ್ದಕ್ಕೆ 50 ವರ್ಷ ಅದ, ಬಹಳಷ್ಟು ಇಲ್ಲದ 100 120 ಅಂತ ಇಟ್ಕರ. ಆತ್ಮಕ್ಕೆ ಆಯುಷ್ಯ ಇಲ್ಲ, ಶರೀರಕ್ಕೆ ಆಯುಷ್ಯ ಅದ. ಅದಕ್ಕೆ ಮಹಾತ್ಮರು ಹೇಳೋದು, ಸುಮ್ಮನೆ ಕಾಲವನ್ನು ಕಳೆದು ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು ಅಂತ ಹೇಳಿ. ಮಾನವ ಜನ್ಮ ಯಾಕೆ ದೊಡ್ಡದು ಅಂದ್ರೆ ಆ ಭಗವಂತ ನಮಗ ಬುದ್ಧಿ ಹಾಕಿದಾರ. ನೀನೇನ್ ಆಡ್ಬೇಕಾಗಿತ್ತಂದ್ರ ಈ ಹುಟ್ಟು ಸಾವು ಅಂತಕ್ಕಂಥದ್ದು ಏನು ಬಹುಬಂಧನ ಅಂತಕ್ಕಂಥದ್ದು ಏನಿದೆಯಲ್ಲ, ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು, ಕಡೆಗೆ ನಮಗ್ ಭಗವಂತ ಯಾಕೆ ಒಂದು ಅವಕಾಶ ಕೊಟ್ಟಂದ್ರ, ನಿನಗೆ ಬುದ್ಧಿನೂ ಕೊಟ್ಟಿನಿ, ನಿನಗೆ ಆತ್ಮನೂ ಕೊಟ್ಟಿದ್ದೀನಿ. ಈಗಲಾದರೂ ಕೂಡ ಮಾನವನಾಗಿ ಹುಟ್ಟಿದ ಮೇಲೆ ಈ ಬಹುಬಂಧನದಿಂದ ಮುಕ್ತಿ ಆಗ್ಲಿಕ್ಕೆ ನಿನಗೆ ಸಾಧ್ಯ ಅಂತಕ್ಕಂಥದ್ದನ್ನ ಒಂದು ಅವಕಾಶ ನಿನಗೆ ಕೊಟ್ಟಿದ್ದೀನಿ. ಈಗಲಾದರೂ ಸಹಿತ ನೀನು ಧರ್ಮವನ್ನೇ ಮಾಡಿ ಪುಣ್ಯವನ್ನೇ ಮಾಡಿ ಆ ಪುಣ್ಯದ ಫಲದಿಂದ ಪುನಃ ಮತ್ತೆ 84 ಲಕ್ಷ ಚಕ್ರದವರೆಗೆ ಸುತ್ತಿ ಮತ್ತೆ ತಿರುಗಾಕ ಹೋಗ್ಬೇಡ. ಇನ್ ಮೇಲತ್ತು ನೀನು ಮನುಷ್ಯನಾಗಿ ಇದೇ ಜನ್ಮ ಕೊನೆ ಜನ್ಮ ಅಂತ ಹೇಳಿ ಪ್ರಾಪ್ತತೆಯನ್ನ ಪಡ್ಕೋ ಅಂತ ಹೇಳಿ ಭಗವಂತ ಆಶಯವನ್ನು ಕೊಟ್ಟಿದ್ದ. ಆತ್ಮ ಕಲ್ಯಾಣ ಅಂತ ಹೇಳ್ಕೊತೀವಿ ನಾವು. ಆತ್ಮ ಕಲ್ಯಾಣ ಅಂದ್ರೆ ಏನು? ಈಗ ನಾವು ಮಣ್ಣು ಕೊಡಾಕ ಎಲ್ಲ ಕಡೆ ಹೋಗಿರ್ತೀವಿ. ಎಲ್ಲ ಹೋಗಿ ನಿಂತಾಗ ಸ್ವಾಮಿಗಳು ನಮ್ಮ ಗೋರಿ ಮ್ಯಾಗ ನಿಂದಿರ್ತಾರೆ. ಏನ್ ಮಂತ್ರ ಆತಾನು? ಪುನಃ ಪುನಃ ಮತ್ತೆ ತಿರುಗಿ ಇಲ್ಲಿ ಬರಬೇಡ. ಅವ್ ಹೇಳಿದ್ರ ಅದು ಯಾರು ಕೇಳೋರು? ನಮ್ಮ ಸ್ವಾಮಿಗಳು ಬಂದು ನಮ್ಮ ಗೋರಿ ಮ್ಯಾಗ ನಿಂತು ಪುನಃ ಪುನಃ ಬರಬೇಡ ಅಂದ್ರೆ ಯಾರು ಕೇಳೋರು? ಯಾಕಂತಂದ್ರೆ ನಿನಗೆ ಅವಕಾಶ ಭಗವಂತ ಕೊಟ್ಟಿದ್ದ, ಅದನ್ನು ನೀ ಸದುಪಯೋಗ ಮಾಡ್ಕೊಳ್ಳಿಲ್ಲ. ಮನುಷ್ಯನಾಗಿ ನೀನು ಅದನ್ನು ಸದುಪಯೋಗ ಮಾಡ್ಕೊ. ನೋಡ್ರಿ, ನಾವು ಆಕಸ್ಮಿಕವಾಗಿ ಹುಟ್ಟುತ್ತೀವಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಬ್ರಹ್ಮಾಂಡದಲ್ಲಿ ಯಾರಾದ್ರ ಚಿರಂಜೀವಾಗಿ ಪಡೆದಿರ್ತಕ್ಕಂಥವ್ರು ಇದಾರೇನು? ರಾವಣಾಸುರ ತಪಸ್ಸನ್ನ ಮಾಡಿ ಚಿರಂಜೀವಿಯನ್ನು ಪಡೆದಿದ್ದ. ಅದ ನಾನು ಯಾಕ ಇಲ್ಲ? ಯಾವಾಗ ಧರ್ಮದ ದಾರಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭಗವಂತ ಅವನಿಗೆ ಆಯುಷ್ಯವನ್ನು ಕೊಟ್ಟಿದ್ದಲ್ಲ, ಯಾವಾಗ ಅಧರ್ಮ ದಾರಿಯನ್ನು ತುಳಿದಲ್ಲ ಅವನಿಗೆ ಮೃತ್ಯು ಬಂದು ನಿಂತು. ಅಂದ್ರೆ ಈ ಹುಟ್ಟು ಅಂತಕ್ಕಂಥದ್ದು ಏನು ಆಕಸ್ಮಿಕ ಇದೆ, ಸಾವು ಅಂತಕ್ಕಂಥದ್ದು ಏನು ಶಾಶ್ವತ ಇದೆಯಲ್ಲ, ಈ ಹುಟ್ಟು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಬದುಕು ಭಗವಂತ ನಮಗೊಂದು ಅವಕಾಶ ಕೊಟ್ಟು ಹುಟ್ಟಿಸಿದಾನ. ನಾವು ಹುಟ್ಟಿದ ಮೇಲೆ ವಿಚಾರ ಮಾಡಕತ್ತೀವಿ, ಏನ ಈ ಜಾತಿಯಾಗ ಹುಟ್ಟಬೇಕಾಗಿತ್ತು, ಇಂಥ ಮಣಿತನದಾಗ ಹುಟ್ಟಬೇಕಾಗಿತ್ತು, ಇಂಥ ಕುಲದಾಗ ಹುಟ್ಟಬೇಕಾಗಿತ್ತು, ಇಂಥ ದೊಡ್ಡ ಮಣಿತನದಾಗ ಹುಟ್ಟಿದ್ರೆ ನಮಗೆ ಕಷ್ಟ ಕಾರ್ಪಣ್ಯಗಳು ಬರ್ತಿರ್ಲಿಲ್ಲ ಅಂತ ಹೇಳಿ ಯಾವಾಗ ನಮಗೆ ತಿಳುವಳಿಕೆ ಬಂದ ಮೇಲತ್ತ ನಾವು ಆಲೋಚನೆ ಮಾಡಕತ್ತೀವಿ. ಏನ್ ಪ್ರಯೋಜನ? ಹುಟ್ಟಾಗಿ ಹೋಗ್ಯದ, ಅದ್ರ ಬಗ್ಗೆ ನೀನು ಚಿಂತೆ ಮಾಡಿದ್ರೆ ಏನೂ ಫಲ ಇಲ್ಲ. ಆದ್ರೆ ನಿನ್ನ ಮುಂದೆ ಇರೋದು ಯಾವುದಂದ್ರೆ, ಈ ಭಗವಂತ ನನಗೆ ಒಂದು ಅವಕಾಶವನ್ನ ಮನುಷ್ಯನಾಗಿ ಹುಟ್ಟಿಸಿದನಲ್ಲ, ನಾನು ನನ್ನ ಜೀವನದಲ್ಲಿ ಹೇಗೆ ನಡ್ಕೋಬೇಕು, ನಾನು ಹೇಗೆ ಮುಕ್ತಿಯನ್ನ ಪಡ್ಕೋಬೇಕು, 4 ಜನರ ಮಧ್ಯದಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಬೇಕು, 4 ಜನರ ಬಾಯಿ ಒಳಗ ಹೆಸರು ಇರಬೇಕು, 4 ಜನರ ಕಣ್ಣೊಳಗಿರಬಾರ್ದು, 4 ಜನರ ಹಲ್ಲಾಗಿರಬಾರ್ದು, 4 ಜನರ ನಾಲ್ಗೆ ಒಳಗ ನಮ್ಮದು ಇರಬೇಕು. ಇದನ್ನ ಧರ್ಮದ ಮಾರ್ಗವನ್ನ ತಿಳಿಸ್ಕೊಡೋರು ಯಾರು? ಈ ಈ ಕಲಿಬೇಕಾದ್ರೆ ಸಾಲಿಗೆ ಹೋಗ್ಬೇಕು, ಒಬ್ಬ ಮಾಸ್ತರ್ ಬೇಕು ನಮಗೆ ಅಕ್ಷರ ಜ್ಞಾನವನ್ನು ಪಡ್ಕೋಬೇಕಾದ್ರೆ. ಆದ್ರೆ ಈ ಮುಕ್ತಿ ಮಾರ್ಗವನ್ನು ಪಡ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕು ನಾವು?
ಮುಕ್ತಿ ಮಾರ್ಗವನ್ನು ಪಡ್ಕೊಳ್ಳಿಕ್ಕೆ ದೇವಸ್ಥಾನಕ್ಕೆ ಹೋದ್ರ ಮುಕ್ತಿ ಮಾರ್ಗ ಸಿಗಲ್ಲ. ಗುಡಿ ಗುಂಡಾರಗಳಿಗೆ ಹೋದ್ರೆ ಮುಕ್ತಿ ಸಿಗೋದಲ್ಲ. ಚರ್ಚ್ಗಳಿಗೆ ಹೋದ್ರೆ ಮುಕ್ತಿ ಸಿಗೋದಲ್ಲ. ಮಸೀದಿಗಳಿಗೆ ಹೋದ್ರೆ ಮುಕ್ತಿ ಸಿಗೋದಲ್ಲ. ಆದ್ರೆ ನಾವು ಅಲ್ಲಿ ಯಾಕೆ ಹೋಗ್ತೀವಿ? ಅಲ್ಲಿ ಯಾಕೆ ಹೋಗ್ತೀವಿ ಅಂತಂದ್ರೆ ನಮ್ಮ ಭಾವ ಬದಲಾಗಲಿ ಅಂತ ನಾವು ಹೋಗ್ತೀವಿ. ನಮ್ಮ ಭಾವ ಹೆಂಗ ಬದಲಾಗ್ತದ? ನೀವು ಕೌಲ್ಗುಡ್ ಮಹಾರಾಜರಿಗೆ ದರ್ಶನಕ್ಕದು ಹೋಗ್ಬೇಕಾತಂದ್ರೆ ಏನ್ ಮಾಡ್ತೀರಿ? ಹೋಗಾಗ ಅತನ ಮ್ಯಾಗ ಹೋಗೋತ್ನಾಗ ಮಠಕ್ಕೆ ಹೊಂಟದೀವಿ, ಅಪ್ಪಗಳ ಭೇಟಿಯಾಗ ಹೊಂಟಿವಿ, ಅಪ್ಪಗಳ ದರ್ಶನ ಮಾಡಕ್ ಹೊಂಟಿವಿ ಅಂತಂದ್ರೆ ಹೆಂಗ್ ಹೋಗ್ತೀರಿ? 1 ಡಜನ್ ಬಾಳೆಹಣ್ಣು ತಗೋತೀರಿ, ಇಲ್ಲ ಅಂತಂದ್ರೆ ಒಂದು ಚುರುಮರಿ ತಗೋತೀರಿ, ಇಲ್ಲಾಂದ್ರೆ ಸೇಬು ಹಣ್ಣು ತಗೋತೀರಿ, ಯಾವ್ದಾರ ತಗೊಂಡು ಹೋಗ್ತೀರಿ. ಹೋಗೋತ್ನಾಗ ಹೆಂಗ್ ಹೋಗ್ತೀರಿ? ಒಂದು ಯಾವ್ದೋ ಕ್ಯಾರಿ ಬ್ಯಾಗ್ದಾಗ ಹಾಕೊಂಡು ಹೊಂಟಿರ್ತೀರಿ. ಹೋಗೋತ್ನಾಗ ಒಬ್ಬ ಯಾವ ಇದರಿಗೆ ಬರ್ತಾನೆ, ನಿನಗೆ ಆತ್ಮ ಎಲ್ಲಿ ಹೊಂಟಿ? ಕಲ್ಗುಡ್ ಅಪ್ಪಗಳು ದರ್ಶನಕ್ಕೆ ಹೊಂಟಿರಿ. ಇದೇನು ಕೈಯಾಗ ಹಿಡ್ದೆ? ಇವು ಬಾಳೆಹಣ್ಣು, ಇವೇನದವು? ಇವು ಸೇಬು ಹಣ್ಣದು. ಮಠಕ್ಕೆ ಹೋಗ್ಕಾನ, ಮಠಕ್ಕೆ ಹೋಗಿ ಅಪ್ಪಗಳಿಗೆ ದರ್ಶನ ಮಾಡ್ತಾನೋ, ಕಾಲಿಗೆ ನಮಸ್ಕಾರ ಮಾಡ್ತಾನೋ. ಅವ್ರ ಏನ್ ಮಾಡ್ತಾರ ಅಂದ್ರೆ, ನೀವು ಓದಿರ್ತಕ್ಕಂಥ ಬಾಳೆಹಣ್ಣದೊಳಗಿನ 2 ಹಣ್ಣು ಮುರಿದ ನಿನಗ ಕೊಡಾಕ್ ಬರ್ತಾರ. ನೀ ಹೆಂಗ್ ನಿಂದಿರ್ತಿ ಅಲ್ಲಿ? ಉಡಿ ಒಡ್ಡಿ. ತಾಯಂದಿರಿದ್ರೆ ಶರಗ್ ಹೊಡತಾರು, ಗಂಡ್ಮಕ್ಳಿದ್ರೆ ಉಡಿ ಒಡ್ಡ. ಅವ್ರು 2 ಆ ಬಾಳೆಹಣ್ಣು ಹಾಕ್ತಾರ. ಆದ್ರೆ ಹೋಗಾಗ ನೀನ ಓದಿ ಆತ್ರನ ಅವಕ್ಕೇನ್ ಅನ್ಕೋತ ಹೊಂಟಿ? ಬಾಳೆಹಣ್ಣು ಅನ್ಕೋತ ಹೊಂಟಿ ಅಲ್ಲ. ಅದ ಹೋಗಿ ಅಪ್ಪಗಳ ಕೈಯಾಗ ಕೊಟ್ಟ ಮೇಲೆ ತಿರುಗಿ ಬರುವತ್ನಾಗ ನೀವೇನಂತೆ? ಅಪ್ಪಗಳ ಪ್ರಸಾದ. ಯಾವ ಸ್ಥಳಕ್ಕೆ ಹೋದಾಗ ಯಾವ ವಸ್ತುವಿನ ಹೆಸರು ಬದಲಾಗ್ತದೋ, ಯಾವ ಸ್ಥಳಕ್ಕೆ ಹೋದಾಗ ನಮ್ಮ ಭಾವ ಬದಲಾಗ್ತದೋ, ಹಂಗ ಬೀರಲಿಂಗೇಶ್ವರ ಗುಡಿ ಯಾಕೆ ನೀವು ಕಟ್ಟೇರಿ ಅಂತಂದ್ರ, ಇಲ್ಲಿ ಬಂದಾಗ ನಿನಗೆ ಅನಿಸ್ಬೇಕಲ್ಲ, ಭಗವಂತ ನಾನು ಏನೋ ತಪ್ಪು ಮಾಡಿದ್ರು ಸಹಿತ ಅದನ್ನ ಮನ್ನಿಸಪ್ಪ, ಇನ್ನಾದರೂ ನನಗ ಸುಬುದ್ಧಿಯನ್ನು ಕೊಟ್ಟ ನನ್ನ ಸಮಾಜದೊಳಗೆ ಗೌರವಿತವಾಗಿ ಮತ್ತು ಒಳ್ಳೆಯ ಮನೆತನದವ ಅಂತಕ್ಕಂಥ ಭಾವ ನನಗೆ ಬರುವಂತ ಒಂದು ಸದ್ಬುದ್ಧಿಯನ್ನು ಕೊಡಪ್ಪ, ನನಗೆ ಒಳ್ಳೇದು ಮಾಡು, ನನ್ನ ಕಷ್ಟವನ್ನ ನಿವಾರಣೆ ಮಾಡುವಂಥದ್ದು ನಿನ್ನ ಕೈಯಾಗದ, ನೀ ಮಾಡಪ್ಪ ಅಂತ ಬೇಡ್ಕೋತೀರಿಲ್ಲ. ಗುಡಿ ಗುಂಡಾರಗಳನ್ನು ನಾವು ಯಾಕೆ ಕಟ್ಟಬೇಕು ಅಂತಂದ್ರೆ ನಮ್ಮ ಭಾವ ಬದಲಾಗಬೇಕು. ಭಾವ ಬದಲಾಗಬೇಕು. ಅದರ ಜೊತೆಗೆ ಭಾವ ಬದಲಾಗುವಾಗ ನಮ್ಮ ಭಾವಕ್ಕೆ ಒಂದು ಚಿಕಿತ್ಸೆ ಕೊಡೋರು ಯಾರಪ್ಪ ಅಂತಂದ್ರ ಮಹಾತ್ಮ. ನಾನು ಅಂಬರೀಶ್ ಅವರ ಪರಮ ಪೂಜ್ಯರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಇವತ್ತು ಕಡಿಮೆ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಅನೇಕ ಮಹಾತ್ಮರದಾರ. ಆದ್ರೆ ವಿಶೇಷವಾಗಿ ಹಾಲಮತದ ಸಮಾಜವನ್ನ ಬಹಳ ಮುಗ್ಧ ಸಮಾಜ, ಬಹಳ ಮುಗ್ಧ ಸಮಾಜ. ಆ ಮುಗ್ಧತೆ ಮತ್ತು ಮೂಢನಂಬಿಕೆಯನ್ನು ತೆಗೆಯತಕ್ಕಂಥದ್ದು ಒಂದು, ಮೌಢ್ಯಗಳನ್ನ ಹೊರಗೆ ಹಾಕ್ತಕ್ಕಂಥದ್ದು ಒಂದು, ಆಧ್ಯಾತ್ಮದ ಚಿಂತನೆಯನ್ನ ಅವರ ತಲೆ ಒಳಗೆ ಬಿತ್ತಿ ಮನುಷ್ಯರಾಗಿ ಮಾಡೋದರ ಜೊತೆಗೆ ಮಾನವೀಯತೆಯನ್ನ ಗುಣಗಳನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರ್. ನಾನು ಅನೇಕ ಕಡೆ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೆ ನಾನು ಯಾಕೆ ಹೇಳ್ತಿರ್ತೀನಿ ನಮ್ಮ ಕಾರ್ಯಕರ್ತರಿಗೆ, ಅಮರೇಶ್ವರ್ ಹಬ್ಬಾಜರ್ನ ಕರೆಸ್ರಿ. ಅವ್ರದ್ದು ಸಂಪರ್ಕ ನನಗೆ ಸುಮಾರು 30 ವರ್ಷದಿಂದ ಅವ್ರಿಗೆ ಸಂಪರ್ಕ ಬಂದಿದೆ. ಮೊದಲು ಕ್ಯಾವಿ ದರ್ಶಿರ್ಲಿಲ್ಲ ಇನ್ನೂ. ನಾನೊಂದ್ಸಲ ಈ ರೈತ ಚಳವಳಿ ಇತ್ತು, ಅವಾಗ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ರು, ಡಿ.ಕೆ. ಶಿವಕುಮಾರ್ ಅವರ ಅವಾಗ ಇಂಧನ ಸಚಿವರಿದ್ರು. ಅವಾಗ ಎಲ್ಲಾ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಕುಣಿಸೋದು ಮಾಡಿದ್ರು. ಇದು ನಮಗೆ ಮೀಟರ್ ಬೇಡ, ಈ ಮೀಟರ್ ನಿಮಗೆ ಒಪ್ಸ್ತು, ನಮಗೆ ಮೀಟರ್ ನಡೆಯಂಗಿಲ್ಲ ಅಂತ ಹೇಳಿ ಕಿಸಿಂದ ಒಂದು ಚಳವಳಿ ಮಾಡಿದಾಗ ಸುಮಾರು ನಮ್ಮ ತಾಲೂಕದಾಗ ಒಂದು 26-27 ಸಾವಿರ ಪಂಪ್ಸೆಟ್ಗಳಿದ್ದು. ಎಲ್ಲಾ ಮೀಟರ್ಗಳನ್ನ ತಗೊಂಡು ಹೋಗೋ ಹೊತ್ನಾಗ ನೋಡ್ರಿ, ಅವತ್ತು ಸನ್ಯಾಸತ್ವಕ್ಕೆ ದಾರಿ ಒಳಗೆ ಹೊಂಟಿದ್ರು. ನಾವೇನು ಕರೆದಿರ್ಲಿಲ್ಲ ಅವತ್ತು. ಆದ್ರ ರೈತರ ಬದುಕಿಗೆ ಎಲ್ಲೋ ಧಕ್ಕೆ ಆಗ್ತಿದೆಯಲ್ಲ, ಈ ರೈತರ ಬದುಕಿಗೆ ಧಕ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಪರವಾಗಿ ನನ್ನ ಧ್ವನಿ ಇರಬೇಕು ಅಂತ ತಿಳ್ಕೊಂಡು ಇನ್ನೂ ಕಾವ್ಯ ಹಾಕಿದಲ್ಲ. ಅವಾಗ ನಮ್ಮ ಜೊತೆಗೆ ಬಂದು ಅದನ್ನ
ಮಿಟ್ರನ್ನ ಒಪ್ಸುವಂತ ಸಂದರ್ಭದೊಳಗೆ ಅಂದ್ರೆ ಸಮಾಜ ಚಿಂತನೆ ಯಾವಾಗ ಅವ್ರಿಗೆ ಪ್ರಾರಂಭ ಆಗೈತೆ ಅಂದ್ರೆ 30 ವರ್ಷದ ಹಿಂದೆನೆ ಸಮಾಜದ ಚಿಂತನೆ, ಸಮಾಜದ ಏಳಿಗೆ, ಸಮಾಜವನ್ನ ಉದ್ಧಾರ ಮಾಡಬೇಕು ಅಂತಕ್ಕಂಥ ಸಣ್ಣ ಕುಡಿ 30 ವರ್ಷದ ಹಿಂದೆನೆ ಅವರಲ್ಲಿ ಒಡೆದಿತ್ತು. ಇವತ್ತಿನ ದಿವಸ ಬಹಳ ದೊಡ್ಡ ಅನುಭವಿತವಾಗಿರ್ತಕ್ಕಂಥ ಸನ್ಯಾಸಿ ಒಳಗ ನಮ್ಮ ಅಮರೇಶ್ವರ್ ಮಹಾರಾಜರು. ನಾನು ಅವಾಗವಾಗ ಹೇಳ್ತಿರ್ತಿದ್ದೆ, ಈ ಆಧ್ಯಾತ್ಮ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಪ್ರತಿಯೊಬ್ಬರ ತಲೆ ಒಳಗೆ ಹೋಗಿ ಮುಟ್ಬೇಕಾದ್ರೆ ನೀವು ಹಳ್ಳಿಗೆ ಹೋಗ್ಬೇಕು. ಹಳ್ಳಿಗೆ 4 ದಿವಸ 5 ದಿವಸ ನೀವು ಕಾರ್ಯಕ್ರಮ ಮಾಡಬೇಕು. ಅವ್ರ ಬದುಕಿನಲ್ಲಿ ಒಂದು ಆಧ್ಯಾತ್ಮದ ಚಿಗುರು ಒಡಿಸುವಂತ ಕೆಲಸ ನೀವು ಮಾಡಬೇಕು ಅಂತ ಏನೋ ಒಂದು 2-3 ಸಲ ನಾನು ಕೇಳ್ಕೊಂಡಾಗ ಇವತ್ತು ನನಗೆ ಎಷ್ಟು ಸಂತೋಷ ಅನ್ನಿಸ್ತದಂದ್ರೆ, ಪ್ರತಿಯೊಂದು ಹಳ್ಳಿ ಒಳಗೆ ಅವ್ರೇನು ಬರೇ ಕೇವಲ ಹಾಲು ಮತದ ಸಮಾಜಕ್ಕೆ ಸೀಮಿತ ಆಗಿ ಉಳಿದಿಲ್ಲ. ಅವ್ರು ಆರೋಢ ಸಂಪ್ರದಾಯದ ರಸವನ್ನು ಕುಡಿದಿದ್ದಾರೋ, ಅದರ ಜೊತೆಗೆ ನಡೆದಾಡು ದೇವರು ಅಂತ ಏನು ಆಗಿ ಹೋದ್ರಲ್ಲ, ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪನವರ ಸಾರವನ್ನು ಕೊಡದಿರ್ತಕ್ಕಂಥವ್ರು. ಇದರದ ಎಲ್ಲದರ ಲಾಭ ಅವ್ರಿಗೆ ಆಗಲಿಲ್ಲ. ಇದರ ಎಲ್ಲಾ ಲಾಭ ಯಾರಿಗೆ ಆಗ್ಲಾಕತ್ತೈತೆ ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅದರ ಲಾಭ ತಟ್ಟಾಕತ್ತೈತೆ.